ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಮರ್ಥ್ ಕಡಿ. ಇವತ್ತು ನಾನು ನಿಮಗೆ ಸಂಕ್ರಾಂತಿಯ ಮರುದಿವಸ ಮಾಡೋ ಇನ್ನೊಂದು ಪ್ರೋಗ್ರಾಮ್ ಬಗ್ಗೆ ಹೇಳ್ತೀನಿ. ಟ್ರೆಡಿಷನ್ ಏನಂದ್ರೆ ಕರಿ ಎರಿಯೋದು ಅಂಥೇಳಿ 1 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಕೂಡಿಸಿ ಎಲ್ಲ ಕೃಷ್ಣನ ಡ್ರೆಸ್ ಹಾಕಿಸಿ ನೋಡಲು ಕೃಷ್ಣನ ಡ್ರೆಸ್ ತಂದಿದ್ದಾರೆ. ಇಲ್ಲದೆ ನಮ್ಮ ಬಾಜು ಮನೆ ಆಂಟಿಗೆ ಮೊಮ್ಮಗ ಬಂದಿದ್ದ, ಅವನು ಕರಿ ಎರಿಯಕ್ಕೆ ತೊಗೊಂಡು ಬಂದಿದ್ರು. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ. ಯಾಕಂದ್ರೆ ನೋಡ್ರಿ, ಎಲ್ಲರೂ ನಮ್ಮ ಆಂಟಿಗಳು ಆಮೇಲೆ ಅವ್ರ ಮನೆಯವ್ರು ಅಕ್ಕ ಎಲ್ಲರೂ ಬಂದಾರ. ಇಲ್ಲಿ ಕರಿ ಎರಿಯೋ ದಿವಸ ನಾವು ಬರಾಕತ್ತ ನೋಡ್ರಿ, ಇವನಿಗೆ ಕರಿ ಎರಿಯೋದು. ಇವ 10 months ಓಲ್ಡ್ ಅದಾನ. ಇವನ್ನ ಕುಂದ್ರಿಸಿ ಕರಿ ಎರಿತಾರೆ. ಇದನ್ನು ಮಹಾರಾಷ್ಟ್ರದೊಳಗೆ ಏನಂತಾರಂದ್ರೆ ಬೋರ್ ನಹಾನ ಅಂತಾರೆ. ಬೋರ್ ಅಂದ್ರೆ ಪಾರಿ ಹಣ್ಣು, ನಹಾನ ಅಂದ್ರೆ ಸ್ನಾನ ಮಾಡಿಸೋದು. ಅಂದ್ರೆ ಸಣ್ಣ ಹುಡುಗರಿಗೆ ರೆಸಿಸ್ಟೆನ್ಸ್ ಪವರ್ ಬರಲಿ ಅಂಥೇಳಿ ಸೀಸನಲ್ ಫ್ರೂಟ್ಸ್ ಎಲ್ಲ ತೊಗೊಂಡು ಚುಮ್ಮರಿ, ಚಾಕ್ಲೇಟ್, ಕಾಯಿನ್ಸ್, ಆಮೇಲೆ ಬಾರಿ ಹಣ್ಣು, ಕಡ್ಲಿ ಗಿಡದ ಕಡ್ಲಿ ಅವನ್ನೆಲ್ಲ ಹಾಕಿ ಎರಿತಾರೆ. ಅವಾಗ ನಾವೆಲ್ಲ ಸಣ್ಣ ಹುಡುಗರನ್ನ ಕರೆದಿರ್ತಾರೆ. ನಾವು ಅವ್ರ ತಲೆ ಮೇಲಿಂದ ಕೆಳಗೆ ಬೀಳ್ತಾವಲ್ಲ, ಅವಾಗೆಲ್ಲ ಚಾಕ್ಲೇಟ್ಸ್ ಗಿಕ್ಲೇಟ್ಸ್ ಎಲ್ಲ ನಾವು ಬಡ ಆರಿಸ್ಕೊತೀವಿ. ನೋಡಿ, ಇಲ್ಲೇ ಬಂದು ಕುಂತಾವ. ಈಗ ಅಚ್ಚೋಕ ಬಂದು ಕುಂತಾಳ. ಈಗ ಕರಿ ಎರಿತಾರೆ. ಈ ಕರಿ ಎರಿಯೋದು ಇದು ಮಹಾರಾಷ್ಟ್ರದಿಂದ ಬಂದದ. ಆಮೇಲೆ ಇದ್ರೊಳಗೆ ನೋಡ್ರಿ ಏನು ಸ್ಪೆಷಲ್ ಅಂದ್ರೆ ನಾವೆಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿವಿ. ಯಾಕೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿವಿ? ಈ ಸಂಕ್ರಾಂತಿ ದಿವಸ ಬ್ಲ್ಯಾಕ್ ಡ್ರೆಸ್ಸೇ ಹಾಕೋಬೇಕು. ಯಾಕಂತಂದ್ರೆ ಬ್ಲ್ಯಾಕ್ ಕಲರಿಗೆ ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇರ್ತದೆ. ಅದಕ್ಕೆ ಸಂಕ್ರಾಂತಿ ಟ್ರೆಡಿಷ್ನಲ್ ಕಲರ್ ಏನಂದ್ರೆ ಬ್ಲ್ಯಾಕ್ ಕಲರ್. ಇಲ್ಲಿ ನೋಡ್ರಿ, ಆಂಟಿ ಬಂದರೆ ಜ್ಯೋತಿ ಆಂಟಿ ಈಗ ಕುಂಕುಮ ಹಚ್ಚಿದ್ರೆ ಆರತಿ ಮಾಡ್ತಾರೆ. ಆರತಿ ಮಾಡಿ ಅವನಿಗೆ ಕುಂಕುಮ ಹಚ್ಚಿ ಕರಿ ಎರಿತಾರೆ. ನೋಡೋಣ ಬರ್ರಿ, ನಾವೆಲ್ಲರೂ ಯಾವಾಗ ಕರಿ ಎರಿತಾರೆ, ಯಾವಾಗ ನಮ್ಗೆ ಚಾಕ್ಲೇಟ್ ಸಿಗ್ತಾವ ಅಂತ ಹೇಳಿ ನಾವು ವೇಟ್ ಮಾಡಕತ್ತೀವಿ. ನೋಡಿಲ್ಲೇ ಕರಿ ಎರಿಯಕತ್ತಾರೆ. ಅದು ಪಾಪುನ್ ತಲೆ ಮೇಲೆ ನಾವೆಲ್ಲರೂ ಏನ್ ಮಾಡಕತ್ತೀವಿ? ಕರಿ ಎರಿಯಕತ್ತಿದ್ರೆ ಅದಕ್ಕೆ ಇದೇನಂತಾರೆ, ಇದ್ರ ಹೆಸರು ಬೋರ್ ನಹಾನ ಅಂತಂತಾರೆ. ಇದನ್ನ ಯಾಕೆ ಮಾಡ್ತಾರಂದ್ರೆ ಸಣ್ಣ ಹುಡುಗರ್ದು ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿ ಅಂತ ಹೇಳಿ ಮಾಡ್ತಾರೆ. ನೋಡ್ರಿ, ಆರತಿ ಮಾಡಕತ್ತಾರೆ. ಈ ಟೈಮ್ ಸಣ್ಣ ಪಾಪುಗಳಿಗೆಲ್ಲ ಆರತಿ ಮಾಡ್ತಾರೆ. निंग समर्थ बोलो, तेरा चॉकलेट है? कितना हुआ? हाँ हाँ, गुड. तेरा अनन्या देख दिया उधर. ಸೊ ಗೈಸ್, ನೋಡಿದ್ರೆ ನಮಗೆಲ್ಲರಿಗೂ ಸ್ನ್ಯಾಕ್ಸ್ ಕೊಟ್ಟರು, ಆಂಟಿ ಸ್ವೀಟ್ಸ್ ಕೊಟ್ಟರು. ನಾವೆಲ್ಲರೂ ಸಮೋಸ ತಿಂದ್ವಿ. ಸಮೋಸ ಮಸ್ತಿತ್ತು. ನೋಡ್ರಿ, ನಾನು ಆಂಟಿ ಮನೆಯವ್ರಿಗೆ ಕುಸ್ರೆಳ್ ಕೊಟ್ಟಿದ್ದಿಲ್ಲ ಸಂಕ್ರಾಂತಿದು. ಅದಕ್ಕೆ ನಾ ಏನು ಮಾಡಿದೆ, ಎಲ್ಲರಿಗೂ ಕುಸ್ರೆಳ್ ಕೊಟ್ಟೆ. ಹಂಗೆ ಉಳಿದುವಲ್ಲ, ಮತ್ತು ನನ್ನ ಫ್ರೆಂಡ್ಸಿಗೂ ಕೊಟ್ಟೆ. ಆಮೇಲೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ ಕುಸ್ರೆಳ್ ತಿಂದ್ವಿ, ಸ್ನ್ಯಾಕ್ಸ್ ತಿಂದ್ವಿ, ಎಲ್ಲರೂ ನಾವು ಆಟ ಆಡಿದ್ವಿ. ಸೊ ಗೈಸ್, ಈ ಬೋರ್ ನಹಾನಕ್ಕೆ ಮತ್ತು ಕರಿ ಎರಿಯೋದಕ್ಕೆ ಇಂಗ್ಲೀಷ್ನಾಗ ಈಗ ಬೆರಿ ಶವರ್ ಅಂತ ಕರೀತಾರೆ. ಸೊ ನಿಮಗೆ ನಮ್ಮ ಛೋಟುಂದು ಬೆರಿ ಶವರ್ ಹೆಂಗೆ ಅನ್ನಿಸ್ತು? ಸೊ ನಿಮ್ಗೆ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಎಲ್ಲ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ಬಾಯ್ ಬಾಯ್, ಸಿ ಯು.